ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವನಿಗೇರಿ ಗ್ರಾಮದಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಅನೇಕ ವಿಷಯಗಳ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಯಲಬುರ್ಗಾ ತಾಲೂಕಾ ಗ್ಯಾರಂಟಿ ಕಮಿಟಿಯ ಸದಸ್ಯರಿರುವಂತಹ ಶ್ರೀಮತಿ ಪ್ರವೀಣಾ ಅಂಗಡಿ ಅವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನವಿದ್ದಾರೆ. ಈ ಸಂದರ್ಶನದಲ್ಲಿ ಗ್ಯಾರಂಟಿ ಕಮಿಟಿ ಅನುಷ್ಠಾನದಲ್ಲಿ ಇವರ ಪಾತ್ರವೇನು ಮತ್ತು ಇಲ್ಲಿ ಈಗಿರುವಂತಹ ಶಾಸಕರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಮತ್ತು ಈಗಿರುವಂತಹ ಪಂಚ ಗ್ಯಾರಂಟಿಗಳು ಯಾವ ರೀತಿಯಾಗಿ ಜನರ ಮಟ್ಟಿಗೆ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೋಣ ಬನ್ನಿ ವೀಕ್ಷಕರೇ. ನಮಸ್ತೆ ಮೇಡಮ್. ನಿಮ್ಮ ಮಾತು ಪ್ರಾರಂಭ ಮಾಡೋಕೆ ತಮ್ಮ ಕಿರು ಪರಿಚಯ. ನಮ್ಮ ಹೆಸರು ಪ್ರವೀಣಾ ಅಂತೀವಿ. ಪ್ರವೀಣಾ ಅಂಗಡಿ ಅಂತ. ಸರಿ ಮೇಡಮ್, ತಾವು ಈಗ ಗ್ಯಾರಂಟಿ ಕಮಿಟಿಯ ಸದಸ್ಯರಿದ್ದೀರಿ ಮೇಡಮ್. ಓಕೆ ಮೇಡಮ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಯ್ತು ಮೇಡಮ್? 1993ರಲ್ಲಿ ನಮ್ಮ ತಂದೆಯವರು ವಣಿಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು 6 ವರ್ಷ. ಅದರಲ್ಲಿ ನಾವು ಕೂಡ ತೊಡಗಿದೆವು. ಅದೇ ರೀತಿಯಾಗಿ ನಮ್ಮನ್ನು ಕೂಡ ನಾವು ಕೂಡ ಯಲಬುರ್ಗಾ ತಾಲೂಕಿನ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಕೂಡ ಆಗಿದ್ದೀವಿ. ಇವಾಗ ತಾವು ಪ್ರೆಸೆಂಟ್ ಇವಾಗ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಸದಸ್ಯರಾಗಿದ್ದೀವಿ. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಹೇಳೋದೇನೆಂದ್ರೆ ಕೇಂದ್ರ ನಾಯಕರಾದಂತ ಸನ್ಮಾನ್ಯ ವಿಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಎಸಿಸಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಉಪ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ಗೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದಂತ ಬಸವರಾಜ ರಾಯರೆಡ್ಡಿ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಕಮಿಟಿ ವತಿಯಿಂದ 2 ತಾಲೂಕಿನ ಅಧ್ಯಕ್ಷರು ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಓಕೆ ಸರಿ ಮ್ಯಾಮ್, ಈಗ ತಾವು ತಮ್ಮ ಪಕ್ಷದ ಹೈಕಮಾಂಡ್ಗೆ ಇರ್ಬೋದು, ತಮ್ಮ ಪಕ್ಷದ ಮುಖಂಡರಿಗೆ, ತಮ್ಮ ಪಕ್ಷದ ಶಾಸಕರ ಬಗ್ಗೆ ತಾವು ಅವರಿಗೆ ಅಭಿನಂದನೆ ಸಲ್ಲಿಸುವಂತದನ್ನು ತಾವು ಮಾಡಿದ್ರಿ. ಬಟ್ ಇವಾಗ ನಾನು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ಬರ್ತಿದ್ದೀನಿ, ತಮ್ಮ ಗ್ಯಾರಂಟಿ ಯೋಜನೆ ವಿಷಯದಲ್ಲಿ. ಮೇಡಮ್, ಈ ಗ್ಯಾರಂಟಿ ಯೋಜನೆಯಿಂದ ಇದು ಜನರಿಗೆ ಎಷ್ಟರ ಮಟ್ಟಿಗೆ ತಾವು ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದೀರಿ? ನಾವು ಈಗ ಇದ್ದಂತ ಮಹಿಳೆಯರಿಗೆ PVT ಮುಖಾಂತರ ಹಣವನ್ನು ಪಡಿಲಿಕ್ಕೆ ಮಾಡಿಸಿಕೊಳ್ಳಕ್ಕೆ ಅವಕಾಶ ಅದರಿಂದ ಪಡೆದಂತ ಮಹಿಳೆಯರಿಗೆ ಕೂಡ ಇವತ್ತು ಸಬಲೀಕರಣ ಮಾಡ್ಲಿಕ್ಕೆ ಬಹಳ ಅನುಕೂಲವಾಗಿದೆ. ಇವತ್ತು ಇದು ಗೃಹಲಕ್ಷ್ಮಿ ಅನ್ನೋ ಯೋಜನೆ ಅಂದಾಗ ಇವತ್ತು 2,000 ರೂಪಾಯಿ ಅವರ ಅಕೌಂಟಿಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಾವು ಯಾವುದೋ ಮನೆಯಲ್ಲಿ ನಮಗೆ ಕೂಡ ದುಡ್ಡು ಇರಂಗಿಲ್ಲ. ಅದಾಯ್ತು, ಆ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಮಕ್ಕಳ ಓದ್ಲಿಕ್ಕೆ ಪುಸ್ತಕಕ್ಕೂ ದುಡ್ಡು ಇರಂಗಿಲ್ಲ. ಇವತ್ತು ನಾವು ಅನ್ನ ಮಾಡಕ್ ಅಕ್ಕಿ ತಂದು ಮಾಡ್ಲಿಕ್ಕೂ ದುಡ್ಡು ಇರಂಗಿಲ್ಲ. ಅಂತ ಸಂದರ್ಭದಲ್ಲಿ ಬಹಳ ಅಡಿಗೆ ಸಾಮಗ್ರಿ ಕೊಳ್ಳೋದಕ್ಕೂ ಬಹಳ ಹೆಲ್ಪ್ ಆಗುತ್ತೆ. ಇವತ್ತು ಏನಾರ ನಮ್ಮ ಮಹಿಳೆಯರು ಮಾಡ್ಬೇಕನ್ನ ಸ್ವಲ್ಪ ಹಣವನ್ನು ಕೂಡಿಟ್ಟು ಇವತ್ತು ಏನೋ ಒಂದು ಸ್ಟೇಷನರಿ ಅಂಗಡಿ, ಸಣ್ಣ ಸಣ್ಣ ವ್ಯಾಪಾರ ಮಾಡ್ಲಿಕ್ಕೂ ಕೂಡ ಬಹಳ ಅನುಕೂಲವಾಗುತ್ತೆ. ಇದು ಶಕ್ತಿ ಯೋಜನೆ ಅಂದಾಗ ಮೊದಲು ಸ್ವಲ್ಪ ಬಹಳ ತೊಂದರೆ ಇತ್ತು. ಸ್ವಲ್ಪ ಮಂದಿ ಮಹಿಳೆಯರು ದೇವಸ್ಥಾನಕ್ಕೆ ಹೋಗೋದ್ರಿಂದ ಬಸ್ ಕೂಡ ಗದ್ದಲ ಆಗ್ತಿತ್ತು. ಈಗ ಹೆಚ್ಚುವರಿ ಸ್ವಲ್ಪ ಬಸ್ಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ಬಸ್ ಕೂಡ ಈಗ ಎಲ್ಲಾ ರಾಜ್ಯದ ಮಹಿಳೆಯರು ಕೂಡ ಪ್ರಯಾಣ ಮಾಡ್ಲಿಕ್ಕೂ ಅನುಕೂಲವಾಗಿದೆ. ಮತ್ತೆ ಈಗ ಇದು ಗೃಹ ಜ್ಯೋತಿ ಅಂದಾಗ
ಗೃಹ ಜ್ಯೋತಿಯಲ್ಲೂ ಈಗ ಏನಾರ ನಾವು ನಮ್ಮ ಹೆಸರಲ್ಲಿ ಮೀಟರ್ಗಳು ಇರ್ತಾವ. ಓಕೆ. ಅಂತ ಯಾವುದು ಬರದ ಇದ್ದ ಸಂದರ್ಭದಲ್ಲಿ ಅಂತವು ಕೂಡ ನಾವು ಆ, ಬರ್ಲಿಕ್ಕೆ ಅದು ಡಿವಿಟಿ ಮುಖಾಂತರ ಅವರು ಇದನ್ನ ಕಟ್ಲಿಕ್ಕೆ ಅನುಕೂಲ ಮಾಡುವಂತ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಅವರಿಗೆ ಕೂಡ ಬಹಳ ತುಂಬಾ ಅನುಕೂಲ ಆಗಿದೆ ಈ ಗೃಹ ಜ್ಯೋತಿಯಿಂದ. ಗೃಹ ಜ್ಯೋತಿಯಿಂದ. ಯಾಕಂದ್ರೆ ಈಗ ಮೊದ್ಲೇ ಪತಿಯವ್ರ ಕಟ್ಟಕ ದುಡ್ಡು ಇರ್ತಿರ್ಲಿಲ್ಲ. ಈಗ ಅವ್ರಿಗೆ ಕೂಡ ಅನುಕೂಲವಾಗಿದೆ. ಈಗ ಮನೆಯಲ್ಲಿ ತುಂಬಾ ಅನುಕೂಲವಾಗಿದೆ. ಅದರಿಂದ ಬೆಳಕು ತಗೊಂತಿದ್ದಾರೆ ಈಗ ಎಲ್ಲ ಜನರು. ಮತ್ತೆ 2 ಯೂನಿಟ್ ಉಚಿತ ಕೊಡ್ತಾರೆ. 200 ಯೂನಿಟ್ ಉಚಿತ ಮೇಲೆ ಬಳಕೆ ಮಾಡಿದ್ರೆ ಅದು ಅವರಿಗೆ ಕಟ್ಟುವಂತ ಎಷ್ಟು ಇದು ಬರುತ್ತೋ ಅವರು ಕಟ್ಟಬೇಕು. ಯೂನಿಟ್ ಜಾಸ್ತಿ ಆದ್ರೆ ಬಿಲ್ ಕಟ್ಟುವಂತ ವ್ಯವಸ್ಥೆ ಅವರೇ ಮಾಡ್ತಾರೆ. ನಾವು 200 ಯೂನಿಟ್ ನಮ್ಮ ರಾಜ್ಯ ಸರ್ಕಾರ ರಾಜ್ಯ 200 ಉಚಿತವಾಗಿ ಕೊಡ್ತಾ ಇದೆ. ಅನ್ನ ಭಾಗ್ಯ ಯೋಜನೆಯಲ್ಲಿ 7 ಕೆಜಿ ಅಕ್ಕಿಯನ್ನು ಕೊಡ್ತಾರೆ. ಅಕ್ಕಿ ನಂತರ ಈಗ ಅವಾಗ ಈ ಮಹಿಳೆಯರು ಬರೀ ಅಕ್ಕಿ ಇಟ್ಟು ತಾವು ಕೊಂಡ್ಕೊಂಡಂತ ಜೋಳ ಅದು ಕಲಿಸಿ ರೊಟ್ಟಿ ಮಾಡಿ ಸೇಲ್ ಮಾಡ್ತಾ ಇದ್ರು. ಈಗ ಅದ್ರ ಜೊತೆಗೆ 3 ಕೆಜಿ ಜೋಳ ಕೊಡ್ತಾರೆ, 7 ಕೆಜಿ ಅಕ್ಕಿ ಕೊಡ್ತಾರೆ. 2 ಕೂಡಿಸಿ ಈಗ ಅದ್ರ ಕೂಡ ಮಹಿಳೆಯರು ಹೆಚ್ಚುವರಿ ಈಗ ರೊಟ್ಟಿ ಮಾಡಿ ಖಾನಾವಳಿಗೆ ರೊಟ್ಟಿ ಸೇಲ್ ಮಾಡ್ತಾ ಇದ್ದಾರೆ. ಅದು ಕೂಡ ಮಹಿಳೆಯರಿಗೆ ಒಂದು ಸಬಲೀಕರಣವನ್ನು ಅದ್ರ ಕೂಡ ಮಾಡ್ತಾರೆ. ಮನೆಗೆ ಕೂಡ ಈಗ ಊಟ ಮಾಡ್ಲಿಕ್ಕೂ ಅನುಕೂಲವಾಗಿದೆ. ಅಕ್ಕಿ ರೊಟ್ಟಿ ಕೂಡ ಈಗ ಮನೆಯಲ್ಲೇ ನಾವು ಜೋಳ ಕೊಂಡ್ಲಾರಂತ ರೊಟ್ಟಿ ಕೂಡ ಮಾಡ್ತಿದ್ದಾರೆ ಮಹಿಳೆಯರು. ಅವಾಗ ಬರೀ ಅಕ್ಕಿ ಬರ್ತಿದ್ರು ಸರ್, ಬರೀ ಅನ್ನ ಮಾಡ್ತಾ ಇದ್ರು. ಈಗ ಜೋಳ ಬರ್ತಾ ಇದೆ, ರೊಟ್ಟಿ ಕೂಡ ಮಾಡ್ಬೋದು. ಈಗ ಈ ಯೋಜನೆಯಿಂದ ಮಹಿಳೆಯರಿಗೆ ಸಬಲೀಕರಣ ಮಾಡ್ಲಿಕ್ಕೆ ಅನುಕೂಲ ಇದೆ. ಮನೆಯಲ್ಲಿ ಮತ್ತೆ ಊಟ ಮಾಡ್ಲಿಕ್ಕೂ ಅನುಕೂಲ ಆಗಿದೆ. ಈ ಹೆಚ್ಚು ಈಗ ಬರೀ ಅಕ್ಕಿ ಬರೋದ್ರಿಂದ ಹೆಚ್ಚು ಉಳಿತಾಯ ಆಗ್ತಿತ್ತು. ಅದ್ರಿಂದ ಮತ್ತೆ ನಾವು ಈಗ ಬಡ ಮಹಿಳೆಯರು, ಆರ್ಥಿಕ ಹಿಂದುಳಿದ ಮಹಿಳೆಯರು ನಮ್ಗೆ ಏನು ದುಡಿಲಾಕ ಇದಾಗೋದಿಲ್ಲ ಅಂತ ಇದ್ರಾಗ ನಾವು ಮಾಡಿ ಕೊಡ್ಬೇಕು ಅನ್ನೋದಿತ್ತಂದ್ರೆ ಹೆಚ್ಚುವರಿ ಇದ್ದಾಗ ಮಹಿಳೆಯರು ಅಂತದ್ದು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪಂಚ ಗ್ಯಾರಂಟಿಯಿಂದ ಮಹಿಳೆಯರಿಗೆ ಸಬಲೀಕರಣಕ್ಕೆ ಮಹಿಳೆ ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಎಲ್ಲ 5 ಪಂಚ ಗ್ಯಾರಂಟಿ ಕೂಡ ಅನುಕೂಲ ಆಗ್ತಾ ಇದೆ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರು ಕೂಡ ಎಲ್ಲ ಕೂಡ ಅನುಕೂಲ ಆಗ್ತದೆ. ಸರಿ ಈಗ ತಾವು ಗ್ಯಾರಂಟಿ ವಿಷಯಗಳ ಬಗ್ಗೆ ಹೇಳಿದೆ. ಈಗ ಮೇಡಮ್ ಈಗ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದ್ರೆ ಟೋಟಲ್ ತಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿರುವಂತಹ ಶಾಸಕರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮೇಡಮ್? ಈಗ ಶಾಸಕರ ಬಗ್ಗೆ ಹೇಳಬಹುದಾದ್ರೆ ಈಗ ಬಹಳ ಹಿಂದ ಶಾಸಕರಾಗಿದ್ದಾಗ ಬಹಳ ಡೆವಲಪ್ಮೆಂಟ್ ಮಾಡಿದ್ದಾರೆ ತಾಲೂಕನ್ನು. ಈಗ ಕೂಡ ಬಹಳ ಈಗ ಹೆಚ್ಚಿನ ಡೆವಲಪ್ಮೆಂಟ್ ಕೂಡ ಈಗ ಮಾಡ್ತಾ ಇದ್ದಾರೆ. ಇನ್ನು ಅದಕ್ಕಿನ್ನು ಹೆಚ್ಚಿನ ಡೆವಲಪ್ಮೆಂಟ್ ಕೂಡ ಈಗ ಅರ್ಧ ಆಲ್ರೆಡಿ ಆಗಿದೆ. ಈಗ ಮತ್ತು ಇನ್ನೂ ಕೂಡ ಬಹಳ ಕಾಮಗಾರಿಗಳು ಅಭಿವೃದ್ಧಿಗಳು ನಡೆದಿದ್ದಾವೆ. ಈಗ 17 ಮುಲಾರ್ಜಿ ಸ್ಕೂಲ್ ತೆಗೆದಿದ್ದಾರೆ. ಮತ್ತ PG ಕಾಲೇಜು, ಇಂಜಿನಿಯರ್ ಕಾಲೇಜು, ಮತ್ತ ಇದು BSc ನರ್ಸಿಂಗ್ ಕಾಲೇಜು. ನಮ್ಮೂರಲ್ಲೇ ಈಗ ಹಿಂದಿನ ಶಾಸಕರಾಗಿದ್ದಾಗ ಒಂದು ಕಲ್ಯಾಣ ಮಂಟಪ ಮಾಡಿದ್ದಾರೆ, ಒಂದು ಕಲಾ ಮಂದಿರ ಮಾಡಿದ್ದಾರೆ, ಪಂಚಾಯತಿ ಕಾರ್ಯಾಲಯನು ಅವ್ರ ಕೈ ಮೇಲೆ ಆಗಿದೆ ಇಲ್ಲಿ. ಮತ್ತೆ ಬಸ್ ಸ್ಟ್ಯಾಂಡ್ ಕೂಡ ಅವ್ರ ಕೈ ಮೇಲೆ ಆಗಿದೆ. ಇಲ್ಲಿ CC ರಸ್ತೆ ಕೂಡ ನಮ್ಮೂರಲ್ಲೇ ಅವ್ರ ಕೈ ಮೇಲೆ ಆಗಿದೆ. ಬಹಳ ನಮ್ಮೂರಲ್ಲಿ ಬಹಳ ಅಭಿವೃದ್ಧಿ ಅವ್ರ ಹೆಸರಲ್ಲೇ ಇರೋದು ಅಭಿವೃದ್ಧಿ. BJP-ಯವರು ಏನಾಗ ಸುಮ್ನೆ ಸುಳ್ಳು ಹೇಳ್ತಾರಿ, ಪ್ರಚಾರ ಮಾಡ್ತಾರ, ಏನೊಂದು ಕೆಲಸ ಕೂಡ ಕಾರ್ಯ ಕೂಡ ಮಾಡಿಲ್ಲ. ಸುಳ್ಳ ಪ್ರಚಾರ ಮಾಡೋದು, ಸುಳ್ಳು ಹೇಳೋದು ಅಷ್ಟೇ ಮಾಡಿದ್ರೆ. ಹಿಂದಿನ ಶಾಸಕರು ಹಾಲಪ್ಪ ಆಚಾರ್ಯ ಇದ್ರು, ಅವಾಗ 2 ಖಾತೆ ಸಚಿವರು ಇದ್ರು. ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಇವ್ರ ಪಂಚಾಯತಿ ಒಳಗ ಮೊನ್ನೆ ನಾನು ನಿಮ್ಮ ಪ್ರೆಸ್ ರಿಪೋರ್ಟರ್ ಒಳಗ ನೋಡಿದ್ದೇನೆ. ಏನಂತ ಮಾಡಿದ್ರೆ ಏನು ಒಂದು ಮಾಡಿ ಎಲ್ಲರೂ ಒಂದು ರಾಯರೆಡ್ಡಿಯರ್ ಶಾಲೆ ಮಾಡ್ಯಾರ ಅಂತ ಹೇಳಿದ್ರು. ರಾಯರೆಡ್ಡಿಯರ್ ಮಾಡಿದಂತ ಶಾಲೆ ಇಲ್ಲಿ ಫಸ್ಟ್ ಅವರೇ ಶಾಲೆ ಮಾಡಿದ್ದಾರೆ. ಆ ಶಾಲೆಯಲ್ಲೇ ನಾವೇ ಶಿಕ್ಷಣ ಪಡೆದಿದ್ವಿ. ಮೊದಲಿಗೆ ಶಾಲೆ ಇದ್ದಿದ್ದಿಲ್ಲ, ಅವರೇ ಮಾಡಿದ್ದಾರೆ. ಈಗ ಹಾಲಪ್ಪ ಆಚಾರ್ಯ 2 ಖಾತೆ ಸಚಿವರು ಬೇಕಾದಂಗ ದೊಡ್ಡ ದೊಡ್ಡ ಕಾಮಗಾರಿ ಮಾಡ್ಬೋದಿತ್ತು ಸರ್. ಇವ್ರು ದುಡ್ಡು ಬಾಳ ಬರ್ತೈತ್ರಿ ನಮ್ ಪಂಚಾಯತಿಗೆ ಅವಾಗ. ಈಗ ಸ್ವಲ್ಪ ಬಾಳ ಬಂದಿದ್ರ ಯಾಕ ಅಭಿವೃದ್ಧಿ ಮಾಡ್ಲಿಲ್ಲ ಇವ್ರು.
ಮಾಡ್ಲಿಲ್ಲ. ಬಿಜೆಪಿ ಅವರು ಸುಳ್ಳು ಯಾಕೆ ಮಾತಾಡ್ತಾರೆ, ಬರೀ ಸುಳ್ಳು ಪ್ರಚಾರ ಮಾಡೋದು ಇವ್ರದ್ದು. ಅದೇ ಕೆಲಸ ನಡೆಸುತ್ತೆ. ಪ್ರಧಾನ ಮಂತ್ರಿಯವರೇ ಸುಳ್ಳು ಹೇಳ್ತಾರ. ಯಾವಲ್ಲಿ ಒಂದು ಅಣೆಕಟ್ಟು ಕಟ್ಟಿಲ್ಲ, ಯಾವಲ್ಲಿ ಒಂದು ಡ್ಯಾಮ್ ಕಟ್ಟಿಲ್ಲ, ಯುವಕರಿಗೆ 1 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದು ಸುಳ್ಳು ಹೇಳಿದ್ರು. ಮತ್ತ ಬೆಂಗಳೂರು ಸ್ಮಾಲ್ ಸಿಟಿಯನ್ನಾಗಿ ಮಾಡ್ತೀನಿ ಅಂದ್ರ ಅದನ್ನು ಸುಳ್ಳಾಯ್ತು. ಮತ್ತ ಗುಜರಾತ್ ಮಾಡಲ್ ಮಾಡ್ತೀನಿ ದೇಶ ಅಂದ್ರ ಅದು ಸುಳ್ಳಾಯ್ತು. ಎಲ್ಲದು ಸುಳ್ಳು. ಅಲ್ಲೇ ಹೈಕಮಾಂಡ್ ಮಾತಾಡ್ದೋಡ ಹೊತ್ನಾಗ ಇವ್ರೇನ್ ಮತ್ ಇಲ್ಲಿ ಅದೇ ಪ್ರಚಾರನ ಇವ್ರು ನಡೆಸ್ಕೊಂತ ಹೊಂಟ್ಬಿಟ್ಟಾರೆ. ಅಲ್ಲಿರುವಂತ ಹೈಕಮಾಂಡ್ ಸುಳ್ಳು ಮಾತಾಡ್ತಾರೆ, ಇಲ್ಲಿರುವಂತ ಕಾರ್ಯಕರ್ತರು ಕೂಡ ಬರೇ ಅದೇ ಸುಳ್ಳು ಪ್ರಚಾರ ಸುಳ್ಳು ಇದನ್ ಮಾಡ್ಕೊಂತ ಹೊಂಟ್ಬಿಟ್ಟಾರೆ ಸರ್. ಅದು ಮಾಡಬಾರ್ದು. ಯಾವತ್ತು ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕ ಹೊರತು ಇಂತ ಹೊಂದಾಣಿಕೆಯಾಗಿ ಅಭಿವೃದ್ಧಿ ಮಾಡುವಂತ ಕೆಲ್ಸಕ್ಕೆ ಗಮನ ಮಾಡ್ಬೇಕು. ಇವ್ರು ಬರೇ ಏನಂದ್ರೆ ಆ ಜಾತಿ ಈ ಜಾತಿ ಅನ್ಕೊಂತ ಇದೆ ಪ್ರಚಾರ ಮಾಡ್ಕೊಂತ ಹೊಂಟ್ರ ಊರ ಅಭಿವೃದ್ಧಿ ಆಗೈತಿ. ಮತ್ತ ಶಾಸಕರು ಕೂಡ ಸಾಕಷ್ಟು ಕೆಲಸ ಮಾಡ್ಯಾರ. ಹಳ್ಳಿ ಒಳಗ ಅಭಿವೃದ್ಧಿ ಸಾಕಷ್ಟು ಮಾಡ್ಯಾರ. ರೆಡ್ಡಿ ಅವರು ಬಾಳ ಇದನ್ ಮಾಡ್ಯಾರ ಸರ್. ಎಲ್ಲಾ ಕಡೆ ಹಳ್ಳಿ ಪ್ರತಿ ಒಂದ್ ಹಳ್ಳಿಗೂ ಅವ್ರ ಅಭಿವೃದ್ಧಿ ಇದಾವ. ಈ ವಿಚಾರದ ಟೋಟಲಿ ಅವರು ಅಭಿವೃದ್ಧಿ ಹರಿಕಾರ ಕೂಡ ಅತಿ ಅಭಿವೃದ್ಧಿ ಹರಿಕಾರ ಅಂದ ತಪ್ಪಾಗಂಗಿಲ್ಲ. ಮತ್ ಜನಪ್ರಿಯ ಶಾಸಕರು ಅಂತಾನು ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಮಾನದಲ್ಲಿ ಕೂಡ ಜನರು ಅವ್ರನ್ನ ಕೈ ಬಿಡಬಾರ್ದು ಅಂತ ಒಂದು ಅಭಿವೃದ್ಧಿ ಹರಿಕಾರ ಅಂತ ವ್ಯಕ್ತಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇರೋದಾರೆ ಅವ್ರು ಬಸವರಾಜ ರಾಯರೆಡ್ಡಿ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಮೇಡಮ್, ಈಗ ತಾವ್ ಹೇಳ್ತಾ ಇದೀರಿ ಶಾಸಕರ ಬಗ್ಗೆ ಹೇಳಿದ್ರಿ. ಈಗ ನಾನು ತಮ್ಮ ಕೊನೆಯದಾಗಿ ಬರ್ತೇನೆ. ಮತ್ತೆ ಅನುಷ್ಠಾನ ಸಮಿತಿ ಗ್ಯಾರಂಟಿ ಸಮಿತಿ ಆಯ್ಕೆ ಮಾಡಿರುವಂತವರಿಗೆ ಮತ್ತು ತಮ್ಮ ಕೊನೆಯದಾಗಿ ತಮ್ಮ ಪಕ್ಷದ ಹೈಕಮಾಂಡ್ಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅಮ್ಮ? ನಮ್ಮನ್ನು ಕೂಡ ಗ್ಯಾರಂಟಿ ಯೋಜನೆ ಒಳಗ ಕೂಡ ನಮಗೂ ಇದು ಗುರುತಿಸಿ ಒಂದು ಕೆಲಸ ಮಾಡುವಂತ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತ ಹೈಕಮಾಂಡ್ ಒಳ್ಳೆ ಗ್ಯಾರಂಟಿ ಯೋಜನೆ ಕೂಡ ಮಾಡಿದಕ್ಕೂ ಒಳ್ಳೆ ಅನುಕೂಲತೆ ಆಗಿದೆ. ಎಲ್ಲಾ ಮಹಿಳೆಯರಿಗೂ ಅನುಕೂಲ ಆಗಿದೆ, ಯುವ ವಿದ್ಯಾರ್ಥಿನಿಯರಿಗೂ ಅನುಕೂಲ ಆಗಿದೆ. ಶಕ್ತಿ ಯೋಜನೆ ತಂದು ಎಲ್ಲಾ ಅನ್ನಭಾಗ್ಯ ಎಲ್ಲಾ ಅನುಕೂಲತೆಯಿಂದ ಆಗಿದೆ. ಸರಿ, ಈಗ ಕೊನೆಯದಾಗಿ ತಮ್ಮ ಪಕ್ಷದವರಿಗೆ ತಾವು ಹೇಳಕ್ ಇಷ್ಟಪಡ್ತೀರ? ಪಕ್ಷದವರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಇದು ರಾಜ್ಯದ ಸಚಿವರಿಗೆ, ಶಾಸಕರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗೆ, DK ಶಿವಕುಮಾರ್ ಅವರಿಗೆ ಎಲ್ಲರಿಗೂ ಧನ್ಯವಾದ. ನಮ್ಮ ಕ್ಷೇತ್ರದ CM ಆರ್ಥಿಕ ಸಲಹೆ ಬಸವರಾಜ ರಾಯರೆಡ್ಡಿ ಅವರಿಗೂ ಧನ್ಯವಾದಗಳು. ಸರಿ ಅಮ್ಮ, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದ.